ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ಒಂದು ವಿಡಿಯೋಗೆ ತುಂಬಾ ಒಂದು ರೆಸ್ಪಾನ್ಸ್ ಬಂದಿದೆ. ಮತ್ತು ನಾನು ಆ ವಿಡಿಯೋ ಹಾಕಿದ ಉದ್ದೇಶ ಇಷ್ಟೇ, ಎಲ್ರಿಗೂ ಸಹ ಕಾರಣ ತಿಳಿದಿರಲಿ, ಶಾಪ್ ಯಾವ ರೀತಿ ಕ್ಲೋಸ್ ಆಗುತ್ತೆ, ಯಾಕೆ ಕ್ಲೋಸ್ ಆಗುತ್ತೆ ಅನ್ನೋದನ್ನು. ಯಾಕೆಂದರೆ ಎಲ್ಲರೂ ಅಷ್ಟೇ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ ಯಾವ ಥರ ಆಗುತ್ತೆ ಅಂತ. ತುಂಬಾ ಒಂದು ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ ಟೈಲರ್ಸ್ ಎಲ್ಲನೂ ಅಷ್ಟೇ. ತುಂಬ ಒಂದು ಯಾರು ಈಗಿನ ಒಂದು ಓನರ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಫಸ್ಟ್ ಯಾರು ಓನರ್ ಇದ್ದರು ಅವ್ರಿಗೆಲ್ಲನೂ ಹಳೆ ಓನರ್ಸ್ಗೆ ಅವ್ರಿಗೆಲ್ಲ ವರ್ಕರ್ಸ್ದೆಲ್ಲ ಪ್ರಾಬ್ಲಮ್ ಐತೆ. ಮತ್ತು ತುಂಬಾ ಒಂದು ಪ್ರಾಬ್ಲಮ್ಮು ಸಹ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಯಾರು ಅಷ್ಟೇ ಓಪನ್ ಅಪ್ ಆಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಯಾರು ಹೇಳ್ಕೊಳೋಕ್ಕೂ ಆಗ್ತಾಯಿಲ್ಲ. ನಾನು ಹೇಳ್ಕೊಂಡ್ರೆ ಇನ್ನೆಲ್ಲಿ ನನ್ನನ್ನು ಒಂದು ಕೆಳಮಟ್ಟದಲ್ಲಿ ನೋಡ್ತಾರೋ ಅನ್ನೋದು ಒಬ್ಬೊಬ್ರ ಮೈಂಡಲ್ಲೂ ಒಂದೊಂದು ಥರ ಓಡ್ತಾ ಇದೆ. ಬಟ್ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಬಟ್ ಯಾರೂ ಅಷ್ಟೇ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಈಗ ಎಲ್ರಿಗೂ ಕಷ್ಟ ಆಗಿದೆ. ಈಗಿನ ಒಂದು ಬಾಡಿಗೆ ಆಗಿರ್ಬೋದು, ಅಥವಾ ಒಂದು ವರ್ಕರ್ಸ್ ಪೇಮೆಂಟ್ ಆಗಿರ್ಬೋದು, ಮತ್ತು ಈಗ ಎಲ್ಲ ಐಟಮ್ ರೇಟು ಸಹ ಎಲ್ಲ ಒಂದು ಥಿಂಗ್ಸ್ ರೇಟು ಜಾಸ್ತಿ ಆಗಿದೆ. ಒಂದು ಲೈನಿಂಗ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಅಥವಾ ಮಿಷಿನ್ ಅಷ್ಟೇ. ನಾರ್ಮಲ್ ಮುಂಚೆ ಎಲ್ಲನೂ ಬ್ಲಾಕ್ ಮಿಷಿನಲ್ಲೇ ಸ್ಟಿಚ್ ಮಾಡಿಬಿಡ್ತಾಯಿದ್ರು ವರ್ಕರ್ಸು. ಈಗ ಫಸ್ಟ್ ಏನಾದರೂ ನಾವು ವರ್ಕರ್ಸ್ಗೆ ಫೋನ್ ಹಾಕಿ ಬನ್ನಿ ವರ್ಕ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಅಂತಂದರೆ ಫಸ್ಟಿಗೆ ಕೇಳೋ ಅಂಥ ಪ್ರಶ್ನೆನೇ ಅವರು, ನಿಮ್ಮ ಒಂದು ಶಾಪಲ್ಲಿ ಯಾವ ಮಿಷಿನ್ ಇದೆ, ಜಾಕ್ ಮಿಷಿನ್ ಇದೆಯಾ, ಮತ್ತು ಜುಕ್ಕಿ ಮಿಷಿನಾ ಅಥವಾ ಬ್ಲಾಕ್ ಮಿಷಿನಾ ಅಂತ ಫಸ್ಟ್ಗೆ ಕೇಳ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಬಂಡವಾಳನೂ ಹಾಕಬೇಕು, ಈ ಒಂದು ಇದರಲ್ಲೇ ಸಂಸಾರ ಮಾಡಬೇಕು, ಇದರಲ್ಲೇ ಒಂದು ಸಂಸಾರ ತೂಗಿಸ್ಬೇಕು ಅನ್ನೋರಿಗೆ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಅದರ ಬಟ್ ಯಾರು ಹೇಳ್ತಾ ಇಲ್ಲ ಅಷ್ಟೇ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಇವಾಗ ನಾನು ಇಂಪಾರ್ಟೆಂಟಾಗಿ ನಾನು ಈಗಾಗಲೇ ತಂಬೆಲೆಲ್ಲ ಹಾಕಿರೋ ಥರ ಏನು ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಈಗ ಯಾರು ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮಾಡಿದ್ದೀರಾ ಈಗಾಗಲೇ ಮಾಡಿದ್ದು ಸಹ ಒಂದು ಅದರಲ್ಲಿ ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ, ತುಂಬ ಒಂದು ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದೀವಿ ಅನ್ನೋರಿಗೆ ನೀವು ಮೇಯ್ನ್ ಒಂದು 3 ಪಾಯಿಂಟ್ ನನಗೆ ಏನು ಹೇಳ್ತೀನಿ, ಅದನ್ನು ನಿಮ್ಗೆ ಏನಾದರೂ ಬೇರೆ ಈ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ, ಅಥವಾ ನಿಮಗೂ ಏನು ಅನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು ನನಗೆ ನಿಮ್ಮ ಅನಿಸಿಕೆಯನ್ನು ಸಹ ಹಂಚ್ಕೊಬೋದು. ನಂಬರ್ 1 ಪಾಯಿಂಟ್ ಬಂದು ಏನಪ್ಪ ಅಂತಂದರೆ, ನೀವೀಗ ಒಂದು ಶಾಪ್ ಓಪನ್ ಮಾಡಿದ್ದೀರಾ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಒಂದು ಎಮೋಷ್ನಲ್ ಮಾತ್ರ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ರಿಲೇಷನ್ ಆಗಿರಲಿ, ಅಥವಾ ಒಂದು ಈಗೇನು ಸಂಬಂಧಿಕರು ಬಂದರು ಅವ್ರಿಗೆ ಕಡಿಮೆ ರೇಟಿಂಗ್ ಮಾಡಿಕೊಡ್ಬೇಕು. ಮತ್ತು ಈಗ ಸಂಬಂಧಿಕರವರು ಅವರು ಏನು ಅಂದ್ಕೊಂಡ್ಬಿಡ್ತಾರೋ, ನಾವು ಚಾರ್ಜ್ ಹಾಕಿದ್ರೆ ಎಷ್ಟು ಚಾರ್ಜ್ ಹಾಕಬೇಕು ಏನು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊತೀವಿ. ನಾವು ಮೈಂಡಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ಅಂದರೆ ಅವರಿಗೆ ರೇಟ್ ಕಡಿಮೆ ಹಾಕ್ಕೊಡ್ತೀವಿ, ಅಥವಾ ಎಮೋಷ್ನಲ್ಲಿ ನಾವು ಕನೆಕ್ಟ್ ಆಗ್ತೀವಿ. ನೀವು ಫಸ್ಟು ಎಮೋಷ್ನಲ್ ಆಗೋದನ್ನು ಬಿಡಬೇಕಾಗುತ್ತೆ. ಅದು 1 ಪಾಯಿಂಟ್ ಇರಬೇಕು. ನೀವು ಬಿಸ್ನೆಸ್ ಮಾಡ್ತೀನಿ ಅಂದರೆ ಈವನ್ ಟೈಲರ್ ಬಿಸ್ನೆಸ್ ಎಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಸಹ ಎಮೋಷ್ನಲಿನ ಇಟ್ಕೊಳಕ್ಕೆ ಹೋಗಲೇಬೇಡಿ. ಸೆಕೆಂಡಲ್ಲಿ ಬಂದು, ನೀವು ಫಸ್ಟು ನೀವು ಶಾಪ್ ಓನರ್ ಆಗಿದ್ದೀರಾ ಅಂತಂದರೆ ಲೇಜಿನೆಸ್ಸು ನೀವು ಬಿಡಬೇಕಾಗುತ್ತೆ. ನಾನು ಓನರು ಅನ್ನೋ ಒಂದು ಇದರಲ್ಲಾಗಲಿ, ಅಥವಾ ಒಂದು ನಾವು ಏನು ಮಾಡ್ತೀವಿ ಅಂತಂದರೆ ಲೇಜಿನೆಸ್ ಅನ್ನೋದು ನಮಗೆ ಜಾಸ್ತಿ ಬಂದ್ಬಿಡುತ್ತೆ. ಎಲ್ಲ ವರ್ಕರ್ಸ್ ಮಾಡ್ಕೋತಾರಲ್ವ, ನಾವು ಸುಮ್ಮನೆ ಓನರ್ ಆಗಿಯೇ ಇರೋಣ, ನಾವು ಓನರ್ ಥರನೇ ಇರೋಣ, ಓನರ್ಗಿರಿ ಮೇಂಟೈನ್ ಮಾಡ್ಕೊಂಡೇ ಇರೋಣ ಅಂತಂದರೆ ನಿಮ್ಮ ಒಂದು ಶಾಪು ಸಕ್ಸಸ್ ಕಾಣೋದಕ್ಕೆ 100% ಆಗೋಲ್ಲ. ನಾನು ಅದನ್ನು ಓಪನ್ ಅಪ್ ಆಗಿ ಹೇಳ್ತೀನಿ. ನೀವು ಓನರ್ ಆಗಿರಬೇಕು ನಿಜ, ಎಲ್ಲ ಕಡೆನೂ ಈಗ ಓನರ್ ಇರ್ತಾರೆ. ಬಟ್ ಓನರ್ ಫಸ್ಟು ಆಳಾಗಿ ದುಡಿಬೇಕು ಅನ್ನೋದನ್ನು ನೀವು ಕೇಳಿರ್ತೀರಲ್ವ. ಫಸ್ಟು ಆಳಾಗಿ ದುಡಿದವನು ಅರಸನಾಗಿ ಬಾಳ್ತಾನೆ ಅನ್ನೋದನ್ನು ನಾವು ಇದು ಮುಂಚೆ ಚಿಕ್ಕ ಹುಡುಗರಿಂದನೂ ಸಹ ನಾವು ಕೇಳ್ಕೊಂಬಂದಿದ್ದೀವಿ. ಹಾಗಾಗಿ ನೀವು ಸೆಕೆಂಡ್ ಪಾಯಿಂಟು, ನೀವು ಓನರ್ ಆಗಿದ್ರೂ ಸಹ ನೀವು ಆದಷ್ಟು ಅವ್ರ ಜೊತೆ ನಿಮ್ಮ ಒಂದು ಕೆಲಸಗಳನ್ನ ಸಹ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಒಂದು 3rd ಪಾಯಿಂಟ್ ಬಂದು, ಈಗ 3 ಇದು ಇಂಪಾರ್ಟೆಂಟು. ನೀವು ಯಾರೇ ಆಗಿರಲಿ, ಈಗ ಫಸ್ಟ್ನೇದು ಎಮೋಷ್ನಲ್ ಇದಾಯಿತು. ಸೆಕೆಂಡ್ ಒಂದು ಬಂದು ಓನರ್ ಥರನೇ ನೀವು ಲೇಜಿನೆಸ್ ಆಗಿ, ಅಂದರೆ ಓನರ್ ನಾನು ಅಂದ್ಬಿಟ್ಟು ನೀವು ಯಾವುದೇ ಕೆಲಸ ಮಾಡ್ದಿರಾ ಬರೀ ಎಲ್ಲ ವರ್ಕರ್ಸ್ ಕೈಗೆ ಮಾಡಿಸ್ತಾ ಇರ್ತೀನಿ ಕೆಲಸ ಅಂತಂದರೆ ನಿಮಗೆ ಅದು ಕಷ್ಟ ಆಗುತ್ತೆ. ನೀವೂ ಸಹ ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಿದಾಗ ಚಿಕ್ಕದಾಗಿರುವಂಥ ಬಿಸ್ನೆಸ್ನ ದೊಡ್ಡದಾಗಿ ತೊಗೊಂಡು ಹೋಗ್ಬೋದು. 2ನೇದು ಅದಾಯಿತು. ಮತ್ತು 3ನೇದು ಬಂದು, ನೀವು ಮೇಯ್ನು ತಾಳ್ಮೆ ಕಲಿಬೇಕಾಗುತ್ತೆ. ನಿಮ್ಮಲ್ಲಿ ತಾಳ್ಮೆ ಇಲ್ಲ ಅಂತಂದರೆ ನೀವು ಶಾಪ್ ಓಪನ್ ಮಾಡೋದೇ ವೇಸ್ಟು. ಶಾಪ್ ಓಪನ್ ಮಾಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ಮನೇಲಿ ಹೊಲ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಒಂದು ಅರ್ನಿಂಗ್ ಮಾಡಿಕೊಂಡು ಆರಾಮಾಗಿರ್ಬೋದು. ನಿಮಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ತಾಳ್ಮೆ ಅನ್ನೋದು ಯಾವುದೇ ಟೈಲರ್ಸ್ಗಾಗಿರಲಿ, ಒಂದು ಶಾಪ್ ಓನರ್ಸ್ಗಾಗಿರಲಿ,
ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಾಳ್ಮೆ ಇಲ್ಲ ಅಂತಂದರೆ ಅವನೇನು ಸಹ ಸಾಧನೆ ಮಾಡೋಕ್ಕಾಗಲ್ಲ. ಬರೀ ಶಾಪ್ ಓನರ್ಸ್ ಅಂತಲೇ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ತಾಳ್ಮೆ ಅನ್ನೋದು ಇರಬೇಕು. ಈಗ ಯಾರೋ ಕಸ್ಟಮರ್ ಬಂದರು ಅಕಸ್ಮಾತ್, ಯಾಕೆಂದ್ರೆ ನಾವು ಎಲ್ಲ ಟೈಮಲ್ಲೂ ಒಂದೇ ಥರ ಸ್ಟಿಚ್ ಮಾಡಿಕೊಟ್ಟಿರ್ತೀವಿ ಬ್ಲೌಸು, ಅಥವಾ ಒಂದೇ ಥರ ನಾವು ಡ್ರೆಸ್ ಸ್ಟಿಚ್ ಮಾಡಿಕೊಟ್ಟಿರ್ತೀವಿ, ಅವ್ರು ಏನು ಹೇಳಿರ್ತಾರೋ ಅದನ್ನೇ ನಾವು ಮಾಡಿರ್ತೀವಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸಲ ರಾಂಗ್ ಆಗುತ್ತೆ. ಆ ಒಂದು ರಾಂಗ್ ಆದಾಗ ಕಸ್ಟಮರ್ಸ್ ಬಂದು ನಮ್ಮ ಮೇಲೆ ಕೂಗಾಡೋದಾಗಲಿ ಅಥವಾ ಬೈಯೋದಾಗಲಿ ಅಥವಾ ಅವ್ರ ಕೋಪ ಅದೆಲ್ಲ ಬಂದಾಗ ನಾವು ತಾಳ್ಮೆಯಿಂದ ಅವ್ರಿಗೆ ಉತ್ತರಿಸ್ಬೇಕಾಗುತ್ತೆ, ತಾಳ್ಮೆಯಿಂದ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಮತ್ತು ಅವ್ರ ಎದುರುಗಡೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಆಲಿಸೋಷ್ಟು ಪೇಷನ್ಸ್ ಇರಲೇಬೇಕಾಗುತ್ತೆ. ತಾಳ್ಮೆ ಇಲ್ಲ ಅಂತಂದರೆ ನಾವು ಯಾವುದೇ ಶಾಪು ಸಹ ನಡೆಸೋಕ್ಕಾಗೋದಿಲ್ಲ. ಈ ಒಂದು 3 ಪಾಯಿಂಟ್ ನಿಮಗಿತ್ತು ಅಂತಂದರೆ ನೀವು ಒಂದು ಸಕ್ಸಸ್ಫುಲಿ ಟೈಲರ್ ಶಾಪು ಓಪನ್ ಮಾಡ್ಬೋದು, ಮತ್ತು ನೀವು ಒಂದು ಒಳ್ಳೆಯ ಉತ್ತಮ ಮಟ್ಟಕ್ಕೂ ಸಹ ಸಾಗ್ಬೋದು. ಈ ಒಂದು 3 ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.